ಮಂಥರೆಯ ಮುದ್ದಿನ ಮಹಾರಾಣಿ ಕೈಕೇಯಿ. ಮಂಥರೆ, ನನ್ನ ಜನ್ಮ ಜಾತಕವನ್ನೆಲ್ಲ ವಿವರವಾಗಿ ಹೇಳುತ್ತಿರುವೆಯಲ್ಲ, ಏನಾಯಿತು? ದೇವರ ದಯೆಯಿಂದ ಆಗಬಾರದ್ದೇನೂ ಆಗಲಿಲ್ಲ ಬಿಡಿ. ಏನು ನಿನ್ನ ಮಾತಿನ ಅರ್ಥ? ನನ್ನ ಮಾತೇ ಕೇಳುವುದಿಲ್ಲವೆಂದ ಮೇಲೆ ಈ ಮಾತಿನ ಅರ್ಥ ತಿಳಿಯುವುದಾದರೂ ಹೇಗೆ? ನಿನ್ನದೆಲ್ಲ ಅರ್ಥವಾಗದ ಮಾತು, ಬರೀ ಒಗಟು. ಬುದ್ಧಿ ಚುರುಕಾಗಿದ್ದರೆ ಒಗಟನ್ನು ಬಿಡಿಸಬಹುದು. ಆದರೆ ನೀವು ಹೀಗೆ ನಿದ್ರಿಸುತ್ತಿದ್ದರೆ ಅದು ನಿದ್ರೆಯಲ್ಲ ಮಂಥರೆ, ಕೊಂಚ ಜೋಂಪು ಹತ್ತಿತು ಅಷ್ಟೆ. ಈಗ ಬರೀ ಜೋಂಪು, ನಂತರ ಗಾಢ ನಿದ್ರೆ. ನೀವು ಹೀಗೆ ನಿದ್ರಿಸುತ್ತಿದ್ದರೆ ಹೊರಗೆ ಏನು ನಡೆಯುವುದೆಂದು ಅರಿವಾಗುವುದಾದರೂ ಹೇಗೆ? ಅಯ್ಯೋ ಹುಚ್ಚಿ, ನಿದ್ರಿಸುತ್ತಿರುವಾಗ ಯಾರಿಗೆ ಏನೂ ತಿಳಿಯುವುದಿಲ್ಲ. ಅಷ್ಟಕ್ಕೂ ಎಲ್ಲೋ ಏನೋ ಆದರೆ ಅದನ್ನು ತಿಳಿದು ನನಗೇನಾಗಬೇಕಾಗಿದೆ? ಇಲ್ಲಿಯೇ ಏನಾದರೂ ನಡೆದರೆ? ಇಲ್ಲಿ ಏನು ನಡೆಯುತ್ತದೆ ಮಂಥರೆ? ಮಹಾರಾಜರು ನನ್ನನ್ನು ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸುವವರೆಗೂ ನಾನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ಏನಂದಿರಿ? ಏನಂದಿರಿ? ಯಾವುದರ ಬಗ್ಗೆಯೂ ಚಿಂತಿಸುವುದಿಲ್ಲವೇ? ಈ ಮಾತುಗಳನ್ನು ನೀವು ಹೇಳುತ್ತಿರುವಿರಾ? ಈ ರಾಜಕುಮಾರಿ ಕೈಕೇಯಿ ಬಾಯಿಂದ ಬಂದಂತ ಮಾತುಗಳೇ ಇವು. ಕತ್ತಿಯ ಆಲುಗಿನಂತೆ ಹರಿತವಾದ ಬುದ್ಧಿ ಚಾತುರ್ಯದ ಕೈಕೇಯಿ ಬಾಯಲ್ಲಿ ಇಂಥ ಮಾತುಗಳೇ? ಮಂಥರೆ, ಇತ್ತೀಚೆಗೆ ನೀನು ಬರೀ ಒಗಟಿನ ಮಾತುಗಳಿಂದ ಮಳೆಗರೆದು ಅದರಲ್ಲೇ ನನ್ನನ್ನು ಮುಳುಗಿಸುತ್ತಿರುವೆ. ಈ ರೀತಿ ಸುತ್ತಿ ಬಳಸಿ ಮಾತನಾಡಿ ನನ್ನ ತಾಳ್ಮೆಯನ್ನು ಪರೀಕ್ಷಿಸುವ ಬದಲು ಅದೇನೆಂದು ಸ್ಪಷ್ಟವಾಗಿ ನೇರವಾಗಿ ಹೇಳಬಾರದೆ? ನನ್ನ ಮುದ್ದಿನ ಕೈಕೇಯಿ ಮೊದ್ದು ಕೈಕೇಯಿ ಆಗುವುದು ನನಗಿಷ್ಟವಿಲ್ಲ. ಮತ್ತದೇ ಒಗಟಿನ ಮಾತುಗಳನ್ನು ನಿಲ್ಲಿಸಿ ಅದೇನೆಂದು ನೇರವಾಗಿ ಹೇಳು. ರಾಜಕುಮಾರರು ಹೋಗಿ ಎಷ್ಟು ಕಾಲವಾಯಿತು? ಯಾರು? ರಾಮಚಂದ್ರನೇ? ಅದಕ್ಕೆ ನಿಮ್ಮನ್ನು ಮೊದ್ದು ಎಂದು. ರಾಜಕುಮಾರರೆಂದರೆ ರಾಮಚಂದ್ರನೊಬ್ಬನೇ ಅಲ್ಲ, ನಿಮ್ಮ ಪುತ್ರ ನನ್ನ ಮುದ್ದಿನ ಭರತ ರಾಜಕುಮಾರರಲ್ಲವೇ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರೂ ರಾಜಕುಮಾರರೇ. ಅದಕ್ಕೇನು? ನನಗೆ ಬೇರೆಯವರ ವಿಷಯ ತಿಳಿಯದು. ನಾನು ಮಾತನಾಡುತ್ತಿರುವುದು ನಮ್ಮ ಮುದ್ದಿನ ಭರತನ ಬಗ್ಗೆ. ಭರತನಿಗೇನಾಗಿದೆ? ಅವನು ನನ್ನ ತವರು ಮನೆಯಲ್ಲಿ ತನ್ನ ಮಾವನೊಂದಿಗೆ ತನ್ನ ತಾತನೊಂದಿಗೆ ಆನಂದವಾಗಿರುವನು. ಎಂಥ ತಾಯಿ! ಏನಾಯಿತು ಮಂಥರೆ? ಮಹಾರಾಣಿ, ಇಷ್ಟೊಂದು ಅಮಾಯಕತೆ ಒಳ್ಳೆಯದಲ್ಲ. ಭರತ ಬಹಳ ಕಾಲ ರಾಜಧಾನಿಯಿಂದ ದೂರ ಇರುವುದು ತರವಲ್ಲ. ಏಕೆ? ಏನಾದರೂ ಆಪತ್ತೆ? ಅದನ್ನು ನಂತರ ಹೇಳುತ್ತೇನೆ. ಭರತನನ್ನು ಮೊದಲು ಕರೆಸುವಂತೆ ಮಹಾರಾಜರಿಗೆ ತಿಳಿಸಿ. ಅವರು ಕಾರಣ ಕೇಳಿದರೆ? ಅದನ್ನು ನಾನೇ ಹೇಳಿಕೊಡಬೇಕೆ? ಪುತ್ರನನ್ನು ನೋಡುವ ಆಸೆಯಾಗಿದೆ ಎಂದು ಹೇಳಿ. ಮಂಥರೆ, ಅದಕ್ಕೆ ಅವರು ಒಪ್ಪದಿದ್ದರೆ? ನಿಮ್ಮ ಸೌಂದರ್ಯದ ಮಿಂಚು ಕೋರೈಸುತ್ತಿದ್ದಂತೆ ಮಹಾರಾಜರು ನೀವು ಏನು ಕೇಳಿದರೂ ಇಲ್ಲವೆನ್ನುವುದಿಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತು ಮಹಾರಾಣಿ. ಛೀ, ಹೋಗು ಮಂಥರೆ. ನಾನು ಹೋಗುತ್ತೇನೆ, ಆದರೆ ರಾಜಕುಮಾರರನ್ನು ಕರೆಸುವುದು ಮರೆಯಬೇಡಿ.
ಧರ್ಮವೆನ್ನುವುದು ಒಂದು ಮಹಾವೃಕ್ಷವಿದ್ದಂತೆ. ಕಾಂಡ ಮುಖ್ಯ, ರೆಂಬೆ ಕೊಂಬೆಗಳು ಅಮುಖ್ಯವೆಂದು ಹೇಳಲಾಗುವುದಿಲ್ಲ. ಆದರೆ ಸಾಮಾನ್ಯರಿಗಿಂತಲೂ ರಾಜರ ಕರ್ತವ್ಯವೇ ಹೆಚ್ಚು. ಇಂಥ ಧರ್ಮಾತ್ಮರಾದ ಪತಿ ದೊರೆತರೆಂದು ನಾನು ಹೆಮ್ಮೆ ಪಡುತ್ತೇನೆ ಸ್ವಾಮಿ. ಇಂತಹ ಗುಣವತಿಯಾದ ಸತಿ ದೊರೆತ ಹೆಮ್ಮೆ ನನ್ನದು ಸೀತೆ. ಧರ್ಮದ ಬಗ್ಗೆ ಇನ್ನಷ್ಟು ತಿಳಿಯಬೇಕೆಂಬ ಆಸೆ ಇದೆ. ನಿನ್ನ ಧರ್ಮ ಪ್ರೀತಿಯನ್ನು ಕಂಡು ನನಗೂ ಸಂತೋಷವಿದೆ. ಧರ್ಮನಿಷ್ಠೆಯಲ್ಲಿ ಅಜರಾಮರರಾದ ಹರಿಶ್ಚಂದ್ರರ ಕಥೆಯನ್ನು ಕೇಳಿದರೆ ನಿನಗೆ ಇನ್ನಷ್ಟು ಸುಲಭವಾಗಿ ಅರ್ಥವಾಗಬಹುದು. ಯಾರು? ಸತ್ಯ ಹರಿಶ್ಚಂದ್ರರೇ? ಹೌದು ದೇವಿ, ಸತ್ಯವೇ ಅವರ ಧರ್ಮ. ಸತ್ಯವಾಕ್ಯ ಪರಿಪಾಲನೆ ಅವರ ಜೀವಿತದ ಪರಮ ಧ್ಯೇಯ. ಎಂತೆಂತಹ ಸಂಕಟದ ಪರಿಸ್ಥಿತಿಗಳು ಒದಗಿ ಬಂದರೂ ಆ ಮಹಾನುಭಾವ ಎಲ್ಲ ಪರೀಕ್ಷೆಗಳನ್ನು ದಾಟಿ ಜಯಶಾಲಿ ಆದರು. ಆ ಕಥೆಯನ್ನು ಹೇಳಿ ಸ್ವಾಮಿ. ಖಂಡಿತವಾಗಿಯೂ ಹೇಳುತ್ತೇನೆ ದೇವಿ, ನಡೆ. ಸ್ವಾಮಿ, ಸತ್ಯ ಹರಿಶ್ಚಂದ್ರರ ಕಥೆಯನ್ನು ಹೇಳುತ್ತೇನೆ ಎಂದು ಈಗ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದೀರಾ? ಭೋಗ ಭಾಗ್ಯದ ವಿಷಯದಲ್ಲಿ ತಂದೆಗೂ ಪುತ್ರನಿಗೂ ಎಷ್ಟೋ ಅಗಾಧವಾದ ಅಂತರವಿದೆ ಎಂದು ಯೋಚಿಸುತ್ತಿದ್ದೇನೆ. ನೀವು ಯಾರ ವಿಷಯವನ್ನು ಮಾತನಾಡುತ್ತಿರುವಿರಿ ಸ್ವಾಮಿ? ಸೀತೆ, ನೀನು ಹರಿಶ್ಚಂದ್ರ ಮಹಾರಾಜರ ತಂದೆ ತ್ರಿಶಂಕು ಮಹಾರಾಜರ ಹೆಸರನ್ನು ಕೇಳಿರುವೆಯಾ? ಕೇಳಿದ್ದೇನೆ. ತ್ರಿಶಂಕು ಮಹಾರಾಜರಿಗೆ ವಿಶ್ವಾಮಿತ್ರ ಮುನಿಗಳು ಪ್ರತಿಸ್ವರ್ಗವನ್ನೇ ನಿರ್ಮಿಸಿದರು ಎಂದು ಕೇಳಿದ್ದೇನೆ. ಆ ಕಥೆಯನ್ನು ಕೇಳುವ ಕುತೂಹಲವಿದೆ. ನಿನ್ನ ಕುತೂಹಲವನ್ನು ತಣಿಸುವ ಆಸೆ ನನಗೂ ಇದೆ ಸೀತೆ. ಹರಿಶ್ಚಂದ್ರ ಮಹಾರಾಜರ ಕಥೆಯನ್ನು ಹೇಳುವ ಮುನ್ನ ತ್ರಿಶಂಕು ಮಹಾರಾಜರ ಕಥೆಯನ್ನು ಹೇಳುತ್ತೇನೆ. ತ್ರಿಶಂಕು ಮಹಾರಾಜರಿಗೆ ಸಶರೀರಿಯಾಗಿ ಸ್ವರ್ಗವನ್ನು ಪ್ರವೇಶಿಸುವ ಅಪೇಕ್ಷೆ ಆಯಿತು. ಅದನ್ನು ಅವರು ವಿಶ್ವಾಮಿತ್ರ ಮುನಿಗಳ ಎದುರು ವ್ಯಕ್ತಪಡಿಸಿದರು. ಬ್ರಹ್ಮರ್ಷಿ ಕೌಶಿಕ ಮುನೀಂದ್ರರೇ, ವಿಶ್ವವಿಖ್ಯಾತ ವಿಶ್ವಾಮಿತ್ರ ಮುನಿಸ್ತೋತ್ತಮರೇ, ಶಾಪಾನಗ್ರಸ್ತ ಶಕ್ತಿಯುಳ್ಳ ಮಹಾ ತಪಸ್ವಿಗಳೇ, ಶರಣಾಗತ ವತ್ಸಲ ಕಾರುಣ್ಯ ಮೂರ್ತಿಗಳೇ, ನಮೋ ನಮಃ, ನಮೋ ನಮಃ. ಅಯೋಧ್ಯ ನರೇಶ, ರವಿಕುಲ ಸಂಜಾತ, ತ್ರಿಶಂಕು ಮಹಾರಾಜ, ಶುಭಮಸ್ತ, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯನಾದೆ ಗುರುದೇವ, ಧನ್ಯನಾದೆ. ತಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದ ಮೇಲೆ ಸಕಲ ಸನ್ಮಂಗಳಗಳು ದೊರೆತಂತೆಯೇ. ಓಂ ನಮಃ ಶಿವಾಯ, 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 ಓಂ
ಪರಮೇಶ್ವರಾಯ ನಮಃ. ಓಂ ಕೈಲಾಸಪತಿಯೇ ನಮಃ. ಓಂ ಶಿವಶಂಕರಾಯ ನಮಃ. ಮಾತಾ, ನಮೋ ನಮಃ. ನಮೋ ನಮಃ ಮಾತೆ. ವಿಜಯೀ ಭವ ಸುಪುತ್ರ, ವಿಜಯೀ ಭವ. ಆಹಾ ಆಹಾ, ಕೃತಾರ್ಥನಾದೆ ಮಾತೆ, ಕೃತಾರ್ಥನಾದೆ. ವಿಜಯ ಯಾತ್ರೆಗೆ ಹೊರಟಿರುವ ನನಗೆ ನಿನ್ನಿಂದ ಆಯಾಚಿತವಾಗಿ ತುಂಬ ಹೃದಯದ ಆಶೀರ್ವಾದ ದೊರೆಯಿತು. ವಿಭೀಷಣ, ನಿನ್ನ ಸಲಹೆ ಸಮಯೋಚಿತವಾಗಿದೆ. ಮಾತೆಯ ಆಶೀರ್ವಾದದಿಂದ ನನ್ನ ಸಮರದ ಫಲಿತಾಂಶ ಈಗಲೇ ನಿರ್ಧಾರವಾಯಿತು. ಕುಮಾರ, ನಿನ್ನನ್ನು ಸಮರಕ್ಕೆ ಆಹ್ವಾನಿಸಿದ ಧೀರನಾರು? ಯಾವ ಲೋಕದವನು? ಒಬ್ಬನಲ್ಲ, ಹಲವರಿದ್ದಾರೆ. ಒಂದು ಲೋಕದಲ್ಲಿ ಅಲ್ಲ, ಎಲ್ಲ ಲೋಕಗಳಲ್ಲೂ ನನ್ನ ಶತ್ರುಗಳಿದ್ದಾರೆ ಮಾತಾ. ಈ ವಿಷ್ಣು ಭಕ್ತರು, ದೇವ ಪಕ್ಷಪಾತಿಗಳು ಈ ರಾವಣನ ಶೌರ್ಯವೆಂಬ ಸರ್ಪವನ್ನು ಕೆಣಕುತ್ತಲೇ ಇದ್ದಾರೆ. ನಾನು ಬಸುಗುಟ್ಟಿದರೆ ಅವರು ತೆಪ್ಪಗಾಗುವುದಿಲ್ಲ ಮಾತಾ. ಅದಕ್ಕಾಗಿ ತ್ರಿಲೋಕಗಳಿಗೂ ದಂಡಯಾತ್ರೆಯನ್ನು ಕೈಗೊಂಡಿದ್ದೇನೆ. ಆ ವಿಷ್ಣು ಭಕ್ತರು, ದೇವ ಪಕ್ಷಪಾತಿಗಳು, ಋಷಿ ಮುನಿಗಳು ಎಲ್ಲೆಲ್ಲಿ ಕಾಣುತ್ತಾರೋ ಅವರನ್ನೆಲ್ಲ ನನ್ನ ಗದಾ ದಂಡದಿಂದ ಬಡಿಯಪ್ಪಳಿಸಿ ಉಸಿರತ್ತದಂತೆ ಮಾಡುತ್ತೇನೆ. ಸರ್ವಲೋಕಗಳಿಗೂ ಈ ರಾವಣನೊಬ್ಬನೇ ಸಾರ್ವಭೌಮ ಎಂಬುದನ್ನು ನಿರೂಪಿಸುತ್ತೇನೆ. ನಿನ್ನ ಪರಾಕ್ರಮಕ್ಕೆ ತಕ್ಕ ನಿರ್ಧಾರವನ್ನೇ ನೀನು ಕೈಕೊಂಡಿದ್ದೀಯಾ? ಹೋಗು ಕಂದ, ನೀನು ಹೋದಲ್ಲೆಲ್ಲ ವಿಜಯವೇ ನಿನ್ನನ್ನು ಸ್ವಾಗತಿಸುತ್ತದೆ. ಧನ್ಯನಾದೆ ಮಾತಾ, ಧನ್ಯನಾದೆ. ವಿಭೀಷಣ, ನೀನು ಏಕಾಂತದಲ್ಲಿ ಕುಳಿತು ನಿನ್ನ ಶಾಂತಿ ಮಂತ್ರಗಳನ್ನು ಜಪಿಸುತ್ತಾ ಇರೋ, ನಾನು ಹೋಗಿ ಬರುತ್ತೇನೆ. ಪರಮೇಶ್ವರನು ನಿನ್ನನ್ನು ರಕ್ಷಿಸ. ಪರಮೇಶ್ವರನು ನನ್ನನ್ನಲ್ಲದೆ ಮತ್ತಾರನ್ನು ರಕ್ಷಿಸುತ್ತಾನೋ? ಅವನಿಗೆ ನನ್ನಂತಹ ಭಕ್ತ ಇನ್ನೆಲ್ಲಿ ಸಿಗುತ್ತಾನೆ? ಶಂಭೋ ಶಂಕರ. ವಿಭೀಷಣ, ಏಕೆ ಮೌನವಾದೆ? ಕಾರಣವೇನು? ಮಾತೆ, ರಾವಣನನ್ನು ಕಾರಣವಿಲ್ಲದ ಈ ದಂಡಯಾತ್ರೆಯಿಂದ ವಿಮುಖಗೊಳಿಸುತ್ತೀರಿ ಎಂದುಕೊಂಡಿದ್ದೆ. ಆದರೆ ನೀವು ಅವನ ಸಮರೋತ್ಸಾಹಕ್ಕೆ ಉತ್ತೇಜನ ನೀಡುವಿರೆಂದು ಭಾವಿಸಿರಲಿಲ್ಲ. ರಾವಣ ಮಹಾವೀರ, ಪರಾಕ್ರಮಿ. ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ಸಮರ ಸನ್ನದ್ಧನಾಗುವುದು ಸಹಜ. ತಾಯಿಯಾಗಿ ವೀರಪುತ್ರನಿಗೆ ಶುಭ ಹರಿಸುವುದರಲ್ಲಿ ಯಾವ ತಪ್ಪೂ ಇಲ್ಲ. ಅಜೇಯನಾದ ರಾವಣ ವಿಜಯಿಯಾಗಿ ಸುಮ್ಮಾನಿತನಾಗಿ ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಕಾರಣವಿಲ್ಲದೆ ಹರಿಯನ್ನು ದ್ವೇಷಿಸುವುದು, ಅದಕ್ಕಾಗಿ ಆಕ್ರಮಣ ಮಾಡುವುದು ಸರಿಯಲ್ಲ ಮಾತೆ, ಸರಿಯಲ್ಲ. ದೇವತೆಗಳ ವೈರ, ಋಷಿಮುನಿಗಳ ಶಾಪದಿಂದ ಅನಾಹುತಕ್ಕೆ ಅವಕಾಶವಾದರೆ ಏನು ಗತಿ? ಭಯವೇಕೆ ವಿಭೀಷಣ? ಬ್ರಹ್ಮದೇವನಿಂದ ವರಪಡೆದ ನಿನ್ನ ಸಹೋದರನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಎದುರಿಲ್ಲ. ಅನಾಹುತ ಸಂಭವಿಸಲು ಸಾಧ್ಯವೇ ಇಲ್ಲ. ಚಿಂತೆಯನ್ನು ಬಿಡು. ರಾವಣನಿಗೆ ನಿನ್ನ ಕೃಪೆ ಇರಲಿ ಎಂದು ನನ್ನ ಜೊತೆಗೂಡಿ ಕರುಣಾಮಯಿಯಾದ ಆ ಕಾಪಾಲಿಯನ್ನು ಪ್ರಾರ್ಥಿಸು. ಆಗಲಿ ಮಾತೆ.